ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನೀರಿಲ್ಲದೆ ನರಕ ಯಾತನೆ ಅನುಭವಿಸುವಂತಾಗಿದೆ. ಆನಂದಪುರದಲ್ಲಿ ನಿದ್ರೆಗೆಟ್ಟು ನೀರಿಗಾಗಿ ಜನ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ನೀರಿನ ಸಮಸ್ಯೆಯಿಂದಾಗಿ ಜನಕ್ಕೆ ಕೆಲಸಕ್ಕೆ ಹೋಗೋದಕ್ಕೂ ಸಂಕಷ್ಟ ಎದುರಾಗ್ತಾ ಇದೆ. ನಲ್ಲಿಯಲ್ಲಿ ಬರುವಂತಹ ಅಲ್ಪ ಸ್ವಲ್ಪ ನೀರಿಗೂ ಕೂಡ ಚರಂಡಿ ನೀರು ಮಿಕ್ಸ್ ಆಗ್ತಾ ಇದೆ ಅನ್ನುವಂತಹ ಆರೋಪ. ಡ್ರಮ್ಗಳಲ್ಲಿ ನೀರು ಸಂಗ್ರಹಿಸಿ ಬಳಸಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಬೆಂಗಳೂರಿನ ಜಲಕ್ಷಾಮ ನೀಗಿಸೋದಕ್ಕೆ TV9 ಅಭಿಯಾನ, TV9 ಗ್ರೌಂಡ್ ರಿಪೋರ್ಟ್. ಜಲ ಸಂಕಷ್ಟ ಯಾವ ರೀತಿ ಎದುರಾಗಿದೆ, ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳಿಗೆ ಅದರ ವಿಸ್ತೃತ ವರದಿಯನ್ನು ಕೊಡ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ. ಈಗ ಚಾಮರಾಜಪೇಟೆಯಲ್ಲಿ ಇಷ್ಟೊಂದು ನೀರಿನ ಸಮಸ್ಯೆ ಇದೆ ಅಂತಂದ್ರೆ ನಿಜಕ್ಕೂ ಜನರ ಕಷ್ಟ ತುಂಬಾ ಜಾಸ್ತಿ ಆಗಿದೆ ನೀರಿನ ವಿಚಾರದಲ್ಲಿ. ಸೊ ಚರಂಡಿ ನೀರೇನು ಮಿಕ್ಸ್ ಆಗ್ತದೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಏನ್ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಹಾಗಾದ್ರೆ? ಸುಕನ್ಯಾ, ಈಗಾಗಲೇ ಏನೋ ಬೆಂಗಳೂರಿನ ಹೊರವಲಯಗಳಲ್ಲಿ ಇದ್ದಂತಹ ನೀರಿನ ಸಮಸ್ಯೆ ಇದೀಗ ನಗರ ಪ್ರದೇಶಕ್ಕೂ ಕೂಡ ವ್ಯಾಪಿಸಿರುವಂಥದ್ದು. ಇದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ನಗರದ ಹೃದಯ ಭಾಗ ಅಂತಾನೆ ಇರತಕ್ಕಂಥ ಚಾಮರಾಜಪೇಟೆ ಸುತ್ತಮುತ್ತ ಕೂಡ ಈಗ ನೀರಿಗೆ ಹಾಹಾಕಾರ ಶುರುವಾಗಿದೆ. ನಾನೀಗ ಚಾಮರಾಜಪೇಟೆಯ ಕ್ಷೇತ್ರದಲ್ಲಿರ್ತಕ್ಕಂಥ ಆನಂದಪುರದಲ್ಲಿದ್ದೀನಿ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಪ್ರತಿಯೊಂದು ಮನೆಯ ಮುಂದೆ ಇದೇ ರೀತಿಯ ದೃಶ್ಯಗಳು ಇಲ್ಲಿ ಕಂಡು ಬರುತ್ತೆ. ಯಾಕಂದ್ರೆ ಈ ಒಂದು ಏರಿಯಾದಲ್ಲಿ ಇರ್ತಕ್ಕಂಥ ಮನೆಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಪೂರೈಕೆ ಆಗ್ತಿಲ್ಲ. ಇದರಿಂದ ಬೆಳಗಿನ ಜಾವ ತನಕ ನಿದ್ದೆಗೆಟ್ಟು ಬರುವಂತ ಅಲ್ಪ ಸ್ವಲ್ಪ ನೀರಿಗೆ ಮೋಟರ್ ಅನ್ನ ಹಾಕೊಂಡು ನೀರೆತ್ತುವ ಕೆಲಸವನ್ನ ಇಲ್ಲಿಯ ಜನರು ಮಾಡ್ತಾ ಇದ್ದಾರೆ. ಆ ಮೂಲಕ ನೀರನ್ನ ಬಳಸ್ಕೊಳ್ಳೋದಕ್ಕೂ ಕೂಡ ಆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ನೀವು ಗಮನಿಸಬಹುದು, ಪ್ರತಿಯೊಂದು ಮನೆಯ ಮುಂಭಾಗದಲ್ಲೂ ಕೂಡ ಈ ರೀತಿಯ ಪೈಪ್ಗಳಿರುತ್ತೆ. ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತ ಮೇನ್ ಪೈಪ್ ಏನಿದೆ, ಅಲ್ಲಿಂದ ಬೆಳಗ್ಗೆ 3:30-4 ಗಂಟೆ ಸುಮಾರಿಗೆ ನೀರನ್ನ ತರ್ತಕ್ಕಂಥ ಕೆಲಸವನ್ನ ಇಲ್ಲಿಯ ಜನರು ಮಾಡ್ತಾರೆ. ಇನ್ನು ಯಾವುದೇ ಮನೆಯ ಮುಂದೆ ಹೋದ್ರೂ ಕೂಡ ಈ ರೀತಿಯ ಡ್ರಮ್ಗಳು ನಿಮ್ಗೆ ಕಾಣಸಿಗುತ್ತೆ. ಅದರಲ್ಲಿ ಇರುವಂತಹ ನೀರನ್ನ ಸಂಗ್ರಹ ಮಾಡಿಕೊಂಡು ಬಳಸುವಂತ ಕೆಲಸವನ್ನ ಇಲ್ಲಿಯ ನಿವಾಸಿಗಳು ಮಾಡ್ತಾ ಇದ್ದಾರೆ. ಇನ್ನು ನೀರಿನ ಸಮಸ್ಯೆ ಬಗ್ಗೆ ಸಾಕಷ್ಟು ಜನರಿಗೆ, ಅಂದ್ರೆ ಅಧಿಕಾರಿಗಳಾಗ್ಲಿ ಸ್ಥಳೀಯ ಜನಪ್ರತಿನಿಧಿಗಳಾಗ್ಲಿ ಎಲ್ರಿಗೂ ಕೂಡ ಒಂದ್ ರೀತಿಯಲ್ಲಿ ಮಾಹಿತಿಯನ್ನ ಕೊಟ್ಟರು ಕೂಡ ಯಾವುದೇ ರೀತಿಯ ಪರಿಹಾರ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಈಗ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ನಿಮ್ಮ ಏರಿಯಾದಲ್ಲಿ ನೀರಿಗೆ ಎಷ್ಟು ಸಮಸ್ಯೆ ಅನುಭವಿಸ್ತಿದ್ದೀರಾ, ಮತ್ತೆ ಮೋಟರ್ ಅನ್ನ ಹಾಕಿ ನೀರು ತಗೋಬೇಕಾದಂತ ಪರಿಸ್ಥಿತಿ ಇದೆ, ಬರುವಂತ ನೀರು ಕೂಡ ಕಲುಷಿತ ಆಗಿರುವಂತದ್ದು, ಏನಾಗ್ತಿದೆ ಅಂತ? ಸರ್, ನಮ್ಮ ಏರಿಯಾದಲ್ಲಿ ಬಂದು ಕುಡಿಯೋ ನೀರಿಗೆ ತುಂಬ ತೊಂದರೆ ಆಗ್ತಾ ಇದೆ. ನೀರು ಬಂದ್ರೂ ಗಲೀಜು ನೀರು ಬರ್ತಾ ಇದೆ, ತುಂಬ ಸ್ಮೆಲ್ಲು, ಮೋರಿ ವಾಸನೆ ಬರ್ತಾ ಇದೆ. ಇವಾಗಲೇ ಏನೇನೋ ಕಾಯಿಲೆಗಳೆಲ್ಲ ಬರ್ತಾ ಇದೆ. ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇಟ್ಕೊಂಡು ನಾವೆಲ್ಲ ತುಂಬ ಕಷ್ಟಪಡ್ತಾ ಇದ್ದೀವಿ ಕೂಲಿ ಕೆಲಸ ಮಾಡೋದು. ಈ ನೀರನ್ನ ಕುಡಿದ್ಬಿಟ್ಟು ನಮಗೆ ಏನಾದರೂ ಒಂದು ಕಾಯಿಲೆ ಬಂದರೆ ನಾವು ಹಾಸ್ಪಿಟ್ಲಿಗೆ ಹೋಗಬೇಕು. ಬೋರ್ವೆಲ್ ನೀರನ್ನೂ ಬರ್ತಾ ಇಲ್ಲ, ಕುಡಿಯೋ ನೀರನ್ನೂ ಬರ್ತಾ ಇಲ್ಲ. ಈ ಸ್ಟ್ರೋಲ್ ಪೈಪ್ ನಾವು ಆ ಗ್ರೌಂಡಲ್ಲಿ ಹಾಕಿ ನೀರು ಹಿಡ್ದಿದ್ರೆ ನಮ್ಗೆ ನೀರು ಸಿಗೋದು. 3 ಗಂಟೆಗೆ ಬರುತ್ತೆ ನೀರು. ಆ ಟೈಮ್ಗೆ ನಾವು ಹೋಗಲ್ಲ ಅಂದರೆ ನಮಗೆ ನೀರು ಸಿಗ್ತಾ ಇಲ್ಲ. ಜಸ್ಟ್ ಈ ನೀರಿಗೋಸ್ಕರನೇ ನಮ್ಮ ಯಜಮಾನ್ರ ಪ್ರಾಣನೇ ಹೋಗಿದೆ. ಮೋಟ್ರ್ ಹಾಕಿ ಪೈಪ್ ಹಾಕಿ ಹೋಗ್ಬಿಟ್ಟಿದೆ, ಜೀವನೇ ಹೋಯ್ತು. 2 ಮಕ್ಕಳನ್ನ ಇಟ್ಕೊಂಡು ಇವಾಗ ನಾವು ಕಷ್ಟಪಡ್ತಾ ಇದ್ದೀವಿ. ಆವಾಗಲೂ ನಮ್ಮ ಏರಿಯಾದಲ್ಲಿ ಈ ನೀರಿನ ವ್ಯವಸ್ಥೆ, ಈ ನೀರಿನ ಸಮಸ್ಯೆ ಯಾರನ್ನೂ ತಲೆಗೆ ಹಾಕ್ಕೊಳ್ತಾ ಇಲ್ಲ. ಕುಡಿಯೋ ನೀರು ಬರ್ತಾ ಇಲ್ಲ, ಬೋರ್ವೆಲ್ ನೀರು ಬರ್ತಾ ಇಲ್ಲ. ನೀರಿಗೆ ನಾವು ತುಂಬ ಕಷ್ಟ ಆಗ್ಬಿಟ್ಟೈತೆ. ನಮ್ಮ ಕುಡಿಯೋ ನೀರು ಬೇಕಂದ್ರೂ ನಾವು ಹೋಗಿ ಕ್ಯಾನಲ್ಲಿ 5 ರೂಪಾಯಿ ಕ್ಯಾನ್ಸ್ ಹಾಕಿ ನಾವು ನೀರು ತಗೊಂಡು ಬರಬೇಕು. ಒಳ್ಳೆ ನೀರು ಬೇಕಂದರೆ ನಾವು ತಗೊಂಡು ಬಂದು ಕುಡಿಬೇಕು. ಕುಡಿಯೋ ನೀರನ್ನು ಬರ್ತಾ ಇಲ್ಲ, ಬೋರ್ವೆಲ್ ನೀರನ್ನು ನಮ್ಗೆ ಸಿಗ್ತಾ ಇಲ್ಲ. ನಾವು ಎಲ್ಲಿಗೆ ಸರ್ ಹೋಗೋದು? ನಾವೆಲ್ಲ ಬಡವರು. ಇದಿಷ್ಟು ಇಲ್ಲಿ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂತದ್ದು. ಇನ್ನು ಮೋಟರ್ ಹಾಕೋ ಸಂದರ್ಭದಲ್ಲಿ ಕೆಲವರಿಗೆ ಜೀವ ಹಾನಿ ಕೂಡ ಆಗಿರ್ತಕ್ಕಂಥದ್ದು. ಆದ್ರೂ ಕೂಡ ಸ್ಥಳೀಯ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಿಗೆ ಎಚ್ಚೆತ್ತುಕೊಂಡಿಲ್ಲ. ನಮ್ಮ ನೀರಿನ ಸಮಸ್ಯೆಗೆ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಅನ್ನೋ ಮಾತನ್ನ ಜನರು ಹೇಳ್ತಾ ಇದ್ರೆ. ಕೇವಲ ಇದೊಂದೇ ಏರಿಯಾ ಮಾತ್ರವಲ್ಲ, ಇದರ ಅಕ್ಕಪಕ್ಕ ಇರ್ತಕ್ಕಂಥ ಜನರು ಕೂಡ ಇದೇ ರೀತಿಯ ಸಮಸ್ಯೆಯನ್ನ ಅನುಭವಿಸ್ತಾ ಇರುವಂತದ್ದು ಸುಕನ್ಯಾ. ಆದ್ರೆ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಇರುವ ಸಮಸ್ಯೆಗೆ ಸ್ಪಂದಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ದುರದೃಷ್ಟ ಅಂತಾನೆ ಹೇಳ್ಬೋದು ಸುಕನ್ಯಾ. ಧನ್ಯವಾದ ಶಾಂತಮೂರ್ತಿ.